ಕುಮಾರಸ್ವಾಮಿ ನಾನು ರಾಜೀನಾಮೆ ಕೊಡೋಕು ರೆಡಿ ಅಂತಾರೆ. ಜೆಡಿಎಸ್ ವರಿಷ್ಠ ಬೀಳಲು ಬಿಡೋದಿಲ್ಲ, ದೇಶದ ದೃಷ್ಟಿಯಿಂದ ಮೈತ್ರಿ ಸರ್ಕಾರ ಉಳಿಯಬೇಕಿದೆ ಅಂತಾರೆ. Congress leaders, they have to watch all those issues that is left to them. That is not my reaction has to be taken by me. You ask Congress leaders. I am not concerned person for those things. Same thing if they want to continue. I am ready to step down. Congress leaders must think about all these things to control them. Yes, they are crossing the yes line. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ. ಯಾರಾದರೂ ಒಬ್ಬ ಸದಸ್ಯ ವೈಯಕ್ತಿಕವಾಗಿ ಅವನ ನೋವಿನಿಂದ ಏನಾದರೂ ಹೇಳಿದರೆ ಅದನ್ನು ಸರಿಪಡಿಸುವ ಶಕ್ತಿ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಇದೆ. ಈ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಅಪಾಯ ಬರದಿದೆ ಇದನ್ನು ಸರಿಪಡಿಸ್ಕೊಂಡು ಹೋಗುವ ಒಂದು ತಾಳ್ಮೆ ಇದೆ, ಸಹನೆ ಇದೆ. ಈ ದೇಶದ ದೃಷ್ಟಿಯಿಂದ ಮೈತ್ರಿ ಸರ್ಕಾರ ಉಳಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಸರ್ಕಾರ ರಚನೆ ಮಾಡಬೇಕು. ಅದರಿಂದ ಯಾವುದೇ ಕಾರಣದಿಂದ ಈ ಮೈತ್ರಿ ಸರ್ಕಾರ ಬೀಳೋದಕ್ಕೆ ಅವಕಾಶ ಕೊಡೋದು. ಇನ್ನು ಸಿಎಂ ಕುಮಾರಸ್ವಾಮಿ ಈ ಮಟ್ಟಿಗೆ ಕಿಡಿಕಾರಲು ನಿನ್ನೆಯ ಕಾರ್ಯಕ್ರಮವೇ ಕಾರಣ ಎನ್ನಲಾಗುತ್ತದೆ. ಬೆಂಗಳೂರಿನ ಜಯನಗರದಲ್ಲಿ ನಡೆದ ಕನಕಭವನ ಉದ್ಘಾಟನಾ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಎದುರಲ್ಲೇ ಶಾಸಕರಾದ ವಸತಿ ಸಚಿವ ಎಂಟಿಬಿ ನಾಗರಾಜು, ಬಿಡಿಎ ಅಧ್ಯಕ್ಷ ಎಸ್ಟಿ ಸೋಮಶೇಖರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಎಚ್ಎಂ ರೇವಣ್ಣ ಕಿಡಿಕಾರಿದರು. ಸ್ವತಃ ಸಿದ್ದರಾಮಯ್ಯ ಕೂಡ ತಮ್ಮ ಸರ್ಕಾರದ ಅವಧಿಯ ಆಡಳಿತವನ್ನ ಕೊಂಡಾಡಿ ಕುಮಾರಸ್ವಾಮಿ ಆಡಳಿತವನ್ನ ಟೀಕಿಸಿದರು. ಅವ್ರು ಹಾಕ್ಬೋದು, ಅವ್ರ ಮಗನಿಗೆ ಅಧಿಕಾರ ಕೊಡಬಹುದು, ಅವ್ರ ಸೊಸೆ ಕೊಡಬಹುದು, ಇನ್ನು ಸುತ್ತಮುತ್ತಲಿನ ಇವರಿಗೆ ಅಧಿಕಾರವನ್ನ ಕೊಡಬಹುದು. 7 ತಿಂಗಳು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆಕ್ಷನ್ ಪ್ಲಾನ್ ಕೂಡ ಬೆಂಗಳೂರಿನಲ್ಲಿ ಇನ್ನೂ ಆಗ್ಲಿಲ್ಲ. ನಾವದೆಲ್ಲ ಹೇಳಕ್ ಹೋದ್ರೆ ಬೇರೆ ಬೇರೆ ಅರ್ಥವಾಗ್ತದೆ. 7 ತಿಂಗಳು ಮೈತ್ರಿ ಸರ್ಕಾರ ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದೆ. ಯಾವೊಂದು ರಸ್ತೆ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಇನ್ನೂ ಆಗ್ಲಿಲ್ಲ. ಇವತ್ತು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾಧಿಕಾರವನ್ನ ಮಾಡಿದ್ದು ಸಿದ್ದರಾಮಯ್ಯನವರು, ಬೇರೆ ಯಾವ ಮಣ್ಣಿನ ಮಕ್ಕಳು ಮಾಡಲಿಲ್ಲ. ಆದ್ರೆ ಇವತ್ತು ಪ್ರಾಧಿಕಾರ ಮತ್ತು ಕೆಂಪೇಗೌಡ ಜಯಂತಿಯನ್ನ ಮಾಡಿದವರು ಸಿದ್ದರಾಮಯ್ಯನವರು. ನಾನು ಆವತ್ತಿಂದ ಕೂಡ ಈ ಕ್ಷಣದವರೆಗೂ ಸಿದ್ದರಾಮಯ್ಯನವರು ನನ್ನ ಹೃದಯದ ಅಂತರಾಳದಲ್ಲಿ ಸಿದ್ದರಾಮಣ್ಣ 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 ಅಂತ ನಾನು ಜಪ ಮಾಡೋಂಥದ್ದು. ನಾನು ಯಾವಾಗ ಸ್ವಲ್ಪ ಕೋಪ ಬಂದಾಗ ಮಾತನಾಡ್ತೀನಿ ಅಷ್ಟೇ, ಇಲ್ಲೇನು ಇಲ್ಲ. ನನ್ನ ಹೃದಯ ಬಗೆದ್ರೆ ಆಂಜನೇಯನ್ ಹೇಳ್ತಿದ್ದಲ್ಲ, ರಾಮ 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 ಅಂತಾರೆ ಅಂತ, ನಾನು ಹಂಗೆ ಸಿದ್ದರಾಮಣ್ಣ ಸಿದ್ದರಾಮಣ್ಣ ಸಿದ್ದರಾಮಣ್ಣ. ಬಂದಿಲ್ಲ. ಅವ್ರು ಯಾವ ರೀತಿ ಯಾಕೆ ಒಂದ್ ವೇಳೆ ಅವ್ರು ಹಿಡಿತಾರೆ, ಯಾಕೆ ಹಿಡಿದಾರೆ ಅಂತ ನಾನು ತಿಳ್ಕೊಡ್ಲಾರ್ದೆ ಮಾತಾಡೋದು ತಪ್ಪಾಗುತ್ತೆ. ನಾನು ತಿಳ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ತೇನೆ. ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೇಳಿದ್ವಲ್ಲ, ಮೊದಲು ಬಂದಾಗ ಹೇಳಿಲ್ವಾ, ನಿಮ್ಮ ಮಾತನ್ನು ತಪ್ಪುಕೋಬಾರ್ದು. ನಮ್ಮ ಶಕುಂತಲಾಕ್ ಅವರೇ ನಮಗೆ ಕಾಂಗ್ರೆಸ್ ಪಕ್ಷ ಬಂದಾಗ ಸಂವಿಧಾನಾತ್ಮಕವಾಗಿ ಇದರಲ್ಲಿ ಇಲ್ಲಿ ಶಾಸಕರಿದ್ದಾರೆ, ಆ ಶಾಸಕರಿಗೆ ನಾವು ಗೌರವ ಕೊಡಬೇಕಾಗ್ತದೆ. ಆದ್ರೆ ನಮ್ಮ ಪಕ್ಷದ ಕಚೇರಿ ಬಂದಾಗ ನಮ್ಗೆ ಅವರೇ ಶಾಸಕರು. ನಮಗೆ ಸ್ವಾಭಾವಿಕವಾಗಿ ಆಗೋದು. ಸಮ್ಮಿಶ್ರ ಸರ್ಕಾರ ಇದೆ, ಬ್ಯಾಲೆನ್ಸ್ ಮಾಡೋದು ಕಷ್ಟದ ಕೆಲಸ, ಅದೇನು ಸುಲಭ ಅಲ್ಲ. 2 ಪಕ್ಷ ಇದೆ. ಸೊ ಈಗಾಗಲೇ ಒಂದು ಸಾರಿ ಅವರು ಸಮ್ಮಿಶ್ರ ಸರ್ಕಾರ ನಡೆಸಿದ್ದಾರೆ. ಸೊ ಅವ್ರ ಸಾಮರ್ಥ್ಯ ಇದೆ, ಮಾಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಘಟನೆ ಆದಾಗ ವೈಯಕ್ತಿಕವಾಗಿ ಮಾನಸಿಕವಾಗಿ ಆಗೋದು ಸ್ವಾಭಾವಿಕ. ಸೊ ಅದೆಲ್ಲ ಮೀರಿ ನಾವು ಮಾಡಿದಾಗೆ ಆ ಸ್ಥಾನಕ್ಕೆ ನಡೆಸುವಂಥ ಕೆಪಾಸಿಟಿ ಇದ್ದಾರೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಅದನ್ನು ನಿಭಾಯಿಸ್ತಾರೆ. ಏನಾರು ಆಗಿರ್ಬೋದು, ಯಾರು ಏನಾರು ಹೇಳಿರ್ಬೋದು. ಇಲ್ಲಿಲ್ಲ, ಅವರು ನಾವು ಕೂಡ ಅವ್ರು ಕೊಟ್ಟಿರ್ಬೋದು. ಅವ್ರ ವೈಯಕ್ತಿಕ ಅಭಿಪ್ರಾಯ ನಾವು ಕೊಡ್ಲಿಕ್ಕೆ ಆಗೋಲ್ಲ. ನಾವೇನಿದ್ರು ಕೂಡ ಅವ್ರಿಗೆ ಈಗಾಗಲೇ ಸಾಮರ್ಥ್ಯ ಇದೆ. ಕುಮಾರಸ್ವಾಮಿ ಅವ್ರಿಗೆ ಮಾಡ್ತಾರೆ. ಖಂಡಿತವಾಗಿಯೂ ಇಲ್ಲ. ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ CLP ಮುಖಂಡರು, ACK ವೇಣುಗೋಪಾಲ್ ಅವರು, ಪಕ್ಷದ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಸಮ್ಮೇಳನ ಸಮಿತಿ ಇದೆ. ಸಮ್ಮೇಳನ ಸಮಿತಿಯಲ್ಲಿ ಇದ್ದದ್ದು ಬಹುಶಃ ಇವತ್ತು ನಮ್ಮದು ಒಂದು ಅಧಮುಖ ಸರ್ಕಾರ ನಡೀತಾ ಇದೆ. ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸನ ನಾವೊಂದು ಟೀಮ್ ವರ್ಕ್ ಆಗಿ ನಾವು ಇವತ್ತು ಕೆಲಸ ಮಾಡ್ತಿದ್ದೇವೆ. ಯಾವುದೇ ಗೊಂದಲಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೆ ಬಯಸ್ತೇನೆ. ಖಂಡಿತ ಅವರ ಅಸಮಾಧಾನ ವ್ಯಕ್ತಪಡಿಸಲಿಕ್ಕಿಲ್ಲ. ಆ ವಿಚಾರ ಸಂಬಂಧಪಟ್ಟಾಗೆ ಏನಿದ್ರು ಕೂಡ ಬಹುಶಃ ನಾವೆಲ್ಲ ಶಾಸಕರಿಗೆ ಸಾಕು.